ಹಲೋ ಫ್ರೆಂಡ್ಸ್, ನಾವು ಇವತ್ತು ಪಲಾವ್ ಮಾಡ್ತಾ ಇದ್ದೀವಿ. ಕ್ವಾಂಟಿಟಿ ಬಂದುಬಿಟ್ಟು ಅರ್ಧ kg. ಅದಕ್ಕೆ ಬೇಕಾಗಿರುವ ಐಟಮ್ಸ್: ಒಂದು ಗಜ್ರಿ, ಒಂದು ಆಲೂಗಡ್ಡೆ, 2 ಈರುಳ್ಳಿ, ಒಂದು ಬೀಟ್ರೋಟ್, ಒಂದು ಟೊಮೆಟೊ, ಒಂದು ಸೌತೆಕಾಯಿ, 4 ರಿಂದ 5 ಬೀನ್ಸ್, ಒಂದು ನಿಂಬೆಹಣ್ಣು, ನಂತರ ರುಬ್ಬಿಕೊಂಡಿರುವಂಥ ಹಸಿಮೆಣಸಿನಕಾಯಿ, ಅದ್ರಕ್ಕು, ಲಸೂನು, ಕೊತ್ತಂಬರಿ ಪೇಸ್ಟ್, ನಂತರ ಎಣ್ಣೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಕಪ್ಪು ಶೇಂಗಾನ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಕಲರ್ ಆಗ್ತಾ ಇದೆ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ನೋಡಿ, ಗೋಲ್ಡನ್ ಕಲರ್ ಆಗ್ತಾ ಇದೆ. ಇದಕ್ಕೆ ಬಂದ್ಬಿಟ್ಟು ನಾವು ಕಟ್ ಮಾಡಿರುವಂತಹ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ಬೇಕು. ಎಲ್ಲ ತರಕಾರಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದು ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಬೇಕು. ನಂತರ ಕಸೂರಿ ಮೆಂತೆ, ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಡಬೇಕು, ಯಾಕಂದರೆ ಕೆಳಗಡೆ ಹತ್ಕೊಳ್ಳುತ್ತೆ. ನಂತರ 1 ಟೀ ಸ್ಪೂನು ಅರಿಶಿನ, ಇದು ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಹಸಿ ಖಾರ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಂತಹ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಕಟ್ ಮಾಡಿರುವಂಥ ನಿಂಬೆಹಣ್ಣು, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ತೊಳೆದುಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಈಗ ಅದರ 2ರಷ್ಟು ನೀರನ್ನು ಹಾಕಬೇಕು. ನಂತರ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕುಕ್ಕರ್ ಢಕ್ಕನನ್ನು ಹಾಕಿ 3 ವಿಸಿಲ್ ಆದ ನಂತರ
ಬಂದ್ ಮಾಡಬೇಕು. ಪೂರ್ತಿಯಾಗಿ ಕವರ್ ಮಾಡಿದ ನಂತರ ಓಪನ್ ಮಾಡಿ ನೋಡಬೇಕು. ಪಲಾವ್ ರೆಡಿಯಾಗಿದೆ. ರುಚಿಕರವಾದಂತಹ ಪಲಾವ್ ರೆಡಿಯಾಗಿದೆ. ಇದನ್ನು ಮಿಕ್ಸ್ ಮಾಡಬೇಕು.